ಸರ್, ಈಗ ಒಟ್ಟು ಎಲ್ಲ ಜಿಲ್ಲೆದ್ದು ಸೇರಿ ಕನಿಷ್ಠ 6 ಕೋಟಿ ಚಿಲ್ಲರ ಇದೆ. ಯಾವಾಗ ಗೆಲ್ದಿದ್ದು ಬಾಕಿ? ಅಲ್ಲ 22, 23, 21, 22 BJP ಸರ್ಕಾರದಾಗಿರುವಂಥ ಬಾಕಿ ಇದೆ. ಆದರೂ ಕಲಾವಿದರ ಹತ್ರ ರಾಜಕಾರಣ ಮಾಡಬಾರ್ದು ಅಂತ ನಾನು ಅದನ್ನು ಎಲ್ಲದೂ ತರಿಸ್ಕೊಂಡಿದ್ದೀನಿ. ಜಿಲ್ಲಾವಾರು ಕಂಪ್ಲೀಟ್ ತರಿಸ್ಕೊಂಡಿದ್ದೀನಿ. ತರಿಸ್ಕೊಂಡು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಪೇಮೆಂಟು ಮಾಡಿದ್ದೀನಿ. ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳು ಇದಾವೆ, ಅದನ್ನು ಪೇಮೆಂಟ್ ಮಾಡ್ತೀನಿ. ಪರಿಸ್ಥಿತಿ ನನ್ನ ಇದ್ರದ್ದು ಅನುಗುಣವಾಗಿ ನಾನು ಪೇಮೆಂಟ್ ಮಾಡ್ತೀನಿ. ಯಾರು ಮಾಡ್ತಾ ಇದ್ದಾರೆ? ಅದೇ ಅವರಿಗೆ BJP ಅವ್ರಿಗೆ ಹಗಲು ಕನಸು ಕಾಣಕತ್ತಾರೆ. BJP ಅವರು ಹಗಲು ಕನಸು ಕಾಣಕತ್ತಾರೆ. ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಅವ್ರಿಗೇನಾಗಿದೆ ಅಂತಂದರೆ, ತಮ್ಮ ತಾಟ್ನೆ ಬಿದ್ದಿದ್ದು ಕತ್ತಿ ನೋಡವಲ್ರವರು. ಮಂದಿ ತಾಡ್ನೆಯನ್ನು ನೊಣ ಹುಡುಕಾಡಕತ್ಯಾರ. ತಮ್ಮ ತಾಟ್ನೆ ಕತ್ತಿ ಬಿದ್ದೈತಿ. 100 ಒಬ್ಬೊಬ್ಬರು ಒಂದೊಂದು ಬಾಗಲಾಗ್ಯತ್ತೆ. 18 ಬಾಗಲಾಗ್ಯಾವ. ಸರ್, ಕುಂಭಮೇಳಕ್ಕೆ ಹೋಗ್ಬೇಡಂತ ನಾವು ಎಲ್ಲಿ ಹೇಳಿವಿ? ಯಾಕೆ ಕುಂಭಮೇಳದ ರಾಜಕಾರಣ ಮಾಡಕತ್ತೀರಿ BJP ಅವರು? ಕುಂಭಮೇಳ ನಾವು ಬೇಡ ಅಂದ್ವ್ಯಾ? ಸರ್, AICC ಅಧ್ಯಕ್ಷರು ಏನು ಹೇಳ್ಯಾರ ನಿಮ್ಗೆ ಗೊತ್ತಾ? ಏನು ಹೇಳ್ಯಾರ? ನಿಮ್ಮದು ಪಾಪ ಜಾಸ್ತಿ ಆಗೈತೆ, ಅಲ್ಲಿ ಹೋಗಿ ಪಾಪ ತೊಳ್ಕೊಂಡ್ರು ನಿಮ್ಮದು ಪಾಪ ಪರಿಹಾರ ಆಗಲ್ಲ ಅಂತ. ಈಗ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಾಗ ಒಂದು ನಾಡನುಡಿ ಐತಿ. ಪಾಪ ಮಾಡಿದೆ ಅವನು ಸಮುದ್ರಕ್ಕೆ ಹೋದ್ರೂ ಮೊಣಕಾಲು ಮಟ್ಟ ನೀರು ಅಂತಾರ. ಸಮುದ್ರಕ್ಕೆ ಹೋದ್ರೂ ಮೊಣಕಾಲು ಮಟ್ಟ ನೀರು ಅಂದ್ರೆ ಸಮುದ್ರದ ಮೊಣಕಾಲು ಮಟ್ಟ ನೀರು ಇರ್ತಾವನು. ಅವರು ಯಾವ ಅರ್ಥದಾಗ ಹೇಳಿದ್ರಂದರೆ, ನೀವು ಸಫಿಷಿಯೆಂಟು ಸಾಧ್ಯ ಇಲ್ಲ, ಎಷ್ಟು ಸಾಧ್ಯ ಐತೆ ಅಷ್ಟು ಪಾಪ ಮಾಡಿಬಿಟ್ರಿ. ನೀವು ಅಲ್ಲಿ ಹೋಗಿ ಮುಳುಗಿದ್ರೆ ಪಾಪ ತೊಳ್ಕೊಳಕ್ಕಾಗತ್ತಾನು? ಸಾಧ್ಯ ಇಲ್ಲನ್ನ ಆವ ದಾಟಿ ಒಳಗೆ ಹೇಳಿದ್ದು. ನಾವು ಕುಂಭಮೇಳಕ್ಕೆ ಹೋಗೋಣ ಅಂತ ಹೇಳಿದಾರೆ. ನಮ್ಮ ಕಾರ್ಯಕರ್ತರು ಹೋಗ್ಯಾರ, ನಮ್ಮ ಲೋಕಸಭಾ ಸದಸ್ಯರು ಹೋಗ್ಯಾರ, ನಮ್ಮ ರಾಜ್ಯದ ಅಧ್ಯಕ್ಷರು ಹೋಗ್ಯಾರ, ಎಷ್ಟೋ ಮಂದಿ ಮಿನಿಸ್ಟ್ರು ಹೋಗ್ಯಾರ. ಎಷ್ಟೋ ಜನ ನಾನು ಹನುಮ ಮಾಲೆ ಹಾಕ್ಕೊಂತೀನಿ. ಯಾಕೆ ನಾವು ಹಿಂದೂಗಳಲ್ಲನು? ಇವ್ರು ಪೇಟೆಂಟ್ ಅನ್ನೋದು ಇವ್ರು ಬರೆದು ಕೊಟ್ಟಾರ ಹಿಂದೂಗಳ. ಸ್ವಾಮಿ, ಇದು ಒಂದು ರಾಜಕಾರಣ ಮಾಡಬೇಡ್ರಿ ಅಂತ ಹೇಳ್ತೀನಿ ನಾನು. ಕುಂಭಮೇಳದಿಂದ ಕೆಲವೊಂದಿಷ್ಟು ಮಂದಿ ಬಂದು ಜ್ವರ ಬಂದವು, ಹೆಲ್ತ್ ಕೆಲವೊಂದಿಷ್ಟು ಮಂದಿ ಹಾಳಾಗೈತೆ. ಅದನ್ನು ಕುಂಭಮೇಳಕ್ಕೆ ಜೋಡಿಸ್ಬಿಡೋದ? ರಾಜಕಾರಣ ಮಾಡಿಬಿಡೋದು ಅದಕ್ಕೆ? ಅಂಗಡಿಗೆಯವರು ಕುಂಭಮೇಳಕ್ಕೆ ಬಂದು ಹೋದವರೆಲ್ಲರೂ ಮೈಯಾಗರ ಮೇಲೆ ಮಕ್ಕೊಂದಾರ ಅಂತಂದ್ರೆ, ಈ ನನ್ನ ಗೆಳೆಯ ನನ್ನ ಜೊತೆಗೇನಂತ ಗೆಳೆಯ ಕುಂಭಮೇಳಕ್ಕೆ ಹೋಗಿ ಬಂದ್ಗೇ ಹೆಲ್ತ್ ಅಪ್ಸೆಟ್ ಆಯಿತು. ಇವೆಲ್ಲ ಅಲ್ಲ, ಅವ್ರವ್ರ ಹೆಲ್ತಿಗೆ ಈ ಕೆಲವೊಂದಿಷ್ಟು ಮಂದಿ ಧೂಳಿಗೆ ತೊಂದರೆ ಆಗ್ತಿರ್ತೈತೆ. ಕೋಟಿಗಟ್ಟಲೆ ಜನ ಅದಾರ್ರಿ ಅಲ್ಲಿ. ಧೂಳು, ಡಸ್ಟ್ ಅಲರ್ಜಿ ಇದ್ದವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತಾ? ಅದನ್ನು ನಾವು ರಾಜಕಾರಣಕ್ಕೆ ಹೋಲಿಸೋಂಥದ್ದಲ್ಲ. ಇವ್ರು ಏನು ಮಾಡಿದಾರೆ ಅಂದರೆ, ಕುಂಭಮೇಳ ಅಂದರೆ ತಮ್ಮದು ಒಬ್ಬರದೇ, ತಾವು ಸ್ವಂತದ್ದು ಪೇಟೆಂಟ್ ತೊಗೊಂಬಿಟ್ರಿ BJP ಅವರು. ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಹೇಳಿದ್ದು ಈವ ಅರ್ಥದೊಳಗೆ ಹೇಳಿದ್ದಾರೆ. ಇವ್ರು ಎಷ್ಟು ಪಾಪ ಮಾಡ್ರಿ ಇಬ್ಬರು ಅಂತಂದರೆ, ಎಲ್ಲಿ ಹೋಗಿ ತೊಳ್ಕೊಂಡ್ರು ಇವ್ರು ಪಾಪ ಪರಿಹಾರ ಆಗಕ್ಕೆ ಸಾಧ್ಯ ಇಲ್ಲ, ಮೋದಿಯವ್ರದ್ದು ಮತ್ತು ಅಮಿತ್ ಶಾ ಅವ್ರದ್ದು ಅಂತ ಆ ಅರ್ಥದೊಳಗೆ ಹೇಳಿದ್ದಾರೆ. ನಾವು ಅಂದರೆ ನಾವು ಕೆಲವೊಂದಿಷ್ಟು ನಾಡನುಡಿಗಳದು ತಪ್ಪೇನಿದಾವು, ಎಷ್ಟೋ ಮಂದಿ ಹೇಳ್ತಾರೆ. ಇವತ್ತು ನಮ್ಮ BJP ಮಿತ್ರರು ಅದನ್ನು ಕೇಳೋವಲ್ರಿ ನೀವು. ನಮ್ಮ BJP ಮಿತ್ರರು DC ಆಫೀಸು ಗೇಟು ಕ್ಲೋಸ್ ಮಾಡಿದರು. ಚಲವಾದಿ ನಾರಾಯಣ ಸ್ವಾಮಿಗೆ ಒಂದೇ ಒಂದು ಮಾತು ಕೇಳ್ತೀನಿ ನಾನು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಲೀಡರು ಜಿತ್ತಕ್ಕದಾರ, ಒಂದೊಮ್ಮೆ ಜಿತ್ತಕ್ಕಿಲ್ಲ ಅಂದರೆ ರಿಸೈನ್ ಮಾಡಿ ಹೊರಗೆ ಬರಲಿ ತಂಗಡಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.